ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಸರ್ಗ ದಶಾ ಎಂದರೆ ಏನು, ಕಾಲಪುರುಷನ ಚಿಂತನೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನ ಬದುಕಿನ ಅಭಿವೃದ್ಧಿಗೆ ಕಾರಣವಾಗುವಂತಹ ಗ್ರಹಗಳು ಯಾವುವು ಅನ್ನೋದನ್ನ ಮಾತಾಡ್ತಾ ಹೋಗೋಣ. ಹಾಗೆ ಈ ದಿನದ ವಿಶೇಷತೆ, ಹಾಗೆ ಎಲ್ಲ ರಾಶಿಗಳ ಫಲಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಇವತ್ತಿನ ವಿಶೇಷತೆ ತಿಳಿಸ್ತಾ ಕಾರ್ಯಕ್ರಮ ಆರಂಭಿಸಬಹುದಾ? ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಹಾದೇವ್ಯೇ ಚ ವಿದ್ಮಹೆ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತಿ. ಓಂ ಮಹಾಲಕ್ಷ್ಮೀ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾ ನಿರತರಾದಂಥ ಸೈನಿಕರಿಗೂ, ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡಿ ನಿಮ್ಮೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆ ಅನುಗ್ರಹಿಸಲಿ ಅಂತೇಳಿ ಅವಳಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ಶುಕ್ರವಾರ, ನಿಜ ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷದ ಪಂಚಮಿ ತಿಥಿ ಇರ್ತಕ್ಕಂಥದ್ದು, ಉತ್ತರಾಯಣ, ಅದರಲ್ಲೂ ಕೂಡ ಪರಾಭವನಾಮ ಸಂವತ್ಸರ ಉತ್ತರಾಯಣ ಇರ್ತಕ್ಕಂಥದ್ದು. ವಿಶೇಷವಾಗಿ ಈ ನಿಜ ಜ್ಯೇಷ್ಠ ಮಾಸದಲ್ಲಿ ಶುಕ್ಲ ಪಕ್ಷದ ಪಂಚಮಿ ಶುಕ್ರವಾರ ಆಶ್ಲೇಷ ನಕ್ಷತ್ರಯುಕ್ತವಾಗಿ ಬಂದಿರತಕ್ಕಂಥದ್ದು ಅತ್ಯಂತ ಅಮೋಘವಾಗಿರ್ತಕ್ಕಂಥದ್ದು. ನಕ್ಷತ್ರಕಾರಕನಾಗಿರ್ತಕ್ಕಂಥವನು ಬುಧನು, ದಿನಕ ಅಧಿಪತಿ ಆಗಿರ್ತಕ್ಕಂಥವನು ಶುಕ್ರನು. ವಿಶೇಷವಾಗಿ ಪಂಚಮಿಗೆ ಸರಸ್ವತಿಯ ಸ್ವರೂಪ ಅಂತ ಕರಿತೀವಿ. ಪಂಚಮಂ ಕಾರ್ಯಸಿದ್ಧಿ ಅಂತೇಳಿ, ಯಾಕಂದರೆ 5 ಅಂತಕ್ಕಂಥದ್ದು ಪ್ರಕೃತಿಯ ಒಂದು ಅಸ್ತಿತ್ವ, ಹಾಗಾಗಿ ಪಂಚಭೂತಗಳು ಅಂತ ನಾವು ಕರಿತೀವಿ. ಹಾಗಾಗಿ ವಿಶೇಷವಾಗಿ ಏನಪ್ಪ ಅಂದರೆ ಇವತ್ತಿನ ಈ ಒಂದು ಕಾಲಮಾನಕ್ಕೆ ವಿಶೇಷವಾಗಿ ನಕ್ಷತ್ರಯುಕ್ತವಾಗಿ ಬುಧ ಮತ್ತು ಶುಕ್ರರ ಸಂಯೋಜನೆ ಬಂತು ಅಂತ ಆದಾಗ ಅಂದರೆ ಮನಸ್ಸಿನ ಮೇಲೆ ಬೀರಬಹುದಾದಂಥ ಒಂದು ನಕಾರಾತ್ಮಕ ಚಿಂತೆಗಳು ಇರ್ತಕ್ಕಂಥದ್ದಾಗುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಚಿಕ್ಕ ಚಿಕ್ಕ ಮಕ್ಕಳು ತುಂಬ ಚಂಡಿ ಮಾಡ್ತಾ ಇದ್ದಾರೆ ವಿದ್ಯೆಗೆ, ಯಾಕೆಂದರೆ ಓದಲಿಕ್ಕೆ ತುಂಬ ಅವರು ಕಷ್ಟಪಡ್ತಿದ್ದಾರೆ. ಈ ರೀತಿಯಾದಂಥ ಮಕ್ಕಳ ವಿಚಾರದಲ್ಲಿ ಇವತ್ತಿನ ದಿವಸ ನೀವು ಈ ಒಂದು ಪ್ರಯೋಗವನ್ನು ಮಾಡೋದ್ರಿಂದ ಖಂಡಿತ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಏನು ಮಾಡಬೇಕಪ್ಪ ಅಂದರೆ ಬಹಳ ಮುಖ್ಯವಾಗಿ ನಮ್ಮ ಜ್ಞಾನ ಮತ್ತು ಜ್ಞಾನಕಾರಕಳಾಗಿರ್ತಕ್ಕಂಥವಳು, ವಾಕ್ಕಾರಕಳಾಗಿರ್ತಕ್ಕಂಥವಳು ಸರಸ್ವತಿ, ವಾಗ್ದೇವಿ ಅಂತ ಕರಿತೀವಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತಮೇ ಸದಾ ಅಂತೇಳಿ ಆ ಎಲ್ಲ ಸಿದ್ಧಿಗಳನ್ನು ಕೊಡ್ತಕ್ಕಂಥ ಧಾತೆ ಸರಸ್ವತಿ. ಹಾಗಾಗಿ ಇವತ್ತಿನ ದಿವಸ ನೀವೇನು ಮಾಡಬೇಕಪ್ಪ ಅಂದರೆ, ಮಕ್ಕಳೆಲ್ಲ ಸಹಜವಾಗಿ ಬೆಳಗ್ಗೆ ಎಲ್ಲ ಸ್ಕೂಲ್ಗಳಿಗೆ ಹೊರಟ್ಬಿಟ್ಟಿರ್ತಾರೆ, ಈಗೆಲ್ಲ ಹೊರಡುವಂಥ ಒಂದು ಸಂದರ್ಭ. ಆದರೂ ಕೂಡ ಚಿಂತೆ ಮಾಡುವ ಅಗತ್ಯ ಇಲ್ಲ. ಇವತ್ತಿನ ವಿಶೇಷವಾಗಿ ಯಾವುದಾದ್ರೂ ಸರಸ್ವತಿ ಸನ್ನಿಧಾನದಲ್ಲಿ, ನಮ್ಮ ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಕಡೆ ಸರಸ್ವತಿ ಸನ್ನಿಧಾನ ಇದೆ, ಅಥವಾ ಸರಸ್ವತಿ ಸನ್ನಿಧಾನ ಇಲ್ಲ ಅಂದರೆ ಲಕ್ಷ್ಮೀ, ಮಹಾಕಾಳಿ, ಮಹಾಸರಸ್ವತಿ 3 ತ್ರಿಶಕ್ತಿ ರೂಪಗಳಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಒಂದು ಸಣ್ಣದಾಗಿರ್ತಕ್ಕಂಥ ಜೇನುತುಪ್ಪವನ್ನು ತೆಗೆದುಕೊಂಡು ಬಂದು ಆ ಒಂದು ಮನೆಯಲ್ಲಿರ್ತಕ್ಕಂಥ ಸರಸ್ವತಿ ಫೋಟೋ ಅಥವಾ ದೇವಸ್ಥಾನಕ್ಕೆ ಹೋಗಿ ಅಮ್ಮನವರಿಗೆ ನೈವೇದ್ಯವನ್ನು ಮಾಡಿಸಿ ಆ ಒಂದು ಜೇನುತುಪ್ಪವನ್ನು ತಗೊಂಡು ಬಂದು ಮಕ್ಕಳಿಗೆ ಅನುನಿತ್ಯವೂ ಕೂಡ ಬೆಳಗ್ಗೆ ಹಾಲೊಟ್ಟೆಯಲ್ಲಿ ಒಂಚೂರು ನಾಲಿಗೆ ಮೇಲೆ ಅಮ್ಮನವರು ಐಂ ಸರಸ್ವತೇ ನಮಃ ಅಂತೇಳಿ, ಐಂ ಸರಸ್ವತೇ ನಮಃ ಅಂತೇಳಿ ಆ ಮಂತ್ರ ಹೇಳ್ಕೊಂಡು ತಾಯಿ ಆದಂಥವ್ರು ಮಕ್ಕಳ ಬೆಳಗ್ಗೆ ಎದ್ದ ತಕ್ಷಣ ಜೇನುತುಪ್ಪ ತಿನ್ನಲಿಕ್ಕೆ ಯಾರು ಕೂಡ ನಿಮಗೆ ತೊಂದರೆ ಮಾಡಲ್ಲ, ಎಲ್ಲರೂ ಕೂಡ ಅದನ್ನು ಸ್ವೀಕಾರವನ್ನು ಮಾಡ್ತಾರೆ ಮಕ್ಕಳು. ನೀವು ಐಂ ಸರಸ್ವತೇ ನಮಃ ಅಂತಕ್ಕಂಥ ಮಂತ್ರದ ಉಚ್ಚಾರವನ್ನು ಹೇಳ್ಕೊಂಡು ಆ ಜೇನುತುಪ್ಪವನ್ನು ಒಂದು ಹನಿಯನ್ನು ನಾಲ್ಗೆ ಮೇಲೆ ಹಾಕ್ತಕ್ಕಂಥದ್ದು. ಇದರಿಂದ ಆ ಮಕ್ಕಳಿಗೂ ಕೂಡ ಮನಸ್ಸಿನ ಮೇಲೆ, ಬುದ್ಧಿಯ ಮೇಲೆ ಅತ್ಯಂತ ಒಂದು ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥದ್ದು ಸರಸ್ವತಿ ಅನುಗ್ರಹ ಸಂಪೂರ್ಣವಾಗ್ತಕ್ಕಂಥದ್ದಾಗುತ್ತೆ. ಎರಡನೇದಾಗಿ ಆಶ್ಲೇಷ ನಕ್ಷತ್ರ ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಸರ್ಪ ನಕ್ಷತ್ರ ಅಂತ ಕೂಡ ಕರಿತೀವಿ. ಅದರಲ್ಲಿ ಇವತ್ತಿನ ದಿವಸ ಈ ಸರ್ಪ ಸಂಬಂಧಿತವಾದ ತೊಂದರೆಗಳನ್ನು ನಿವೃತ್ತಿ ಮಾಡುವ ಸಲುವಾಗಿ ವಿಶೇಷವಾಗಿ ಇವತ್ತಿನ ದಿವಸ ಆಂಜನೇಯನ ಸಮೀಪಕ್ಕೆ ತೆರಳಿ, ಮದುವೆ ಆಗ್ತಾ ಇಲ್ಲ,
ಏನೋ ಕೆಲಸ ಕಾರ್ಯಾದಿಗಳಲ್ಲಿ ಅಡಚಣೆಗಳಾಗ್ತಾ ಇದೆ, ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳಿದ್ದಂಥವ್ರು ಏನು ಮಾಡಬೇಕಪ್ಪ ಅಂದರೆ ಇವತ್ತಿನ ದಿವಸ ಆಂಜನೇಯನ ಸನ್ನಿಧಾನದಲ್ಲಿ ನಿಮ್ಮೆಲ್ಲ ಮನೋಕಾಮನೆಗಳನ್ನು ಸಿದ್ಧಿಸುವ ಹಾಗೆ 2 ತೆಂಗಿನಕಾಯಿಯನ್ನು ಕೊಟ್ಟು ಲಕ್ಷ್ಮೀಪ್ರದನಾಗಿರ್ತಕ್ಕಂಥ ಒಂದು ಆಂಜನೇಯ ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಆಂಜನೇಯನು ಯಾಕೆ ಲಕ್ಷ್ಮಿಗೆ ಸಂಬಂಧ ಅಂದರೆ ಅಸ್ಪೇಂ 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 ವೀರ ಹನುಮತೆ ನಮಃ ಏಕಾದಶ ಮುಖ ವೀರ ಹನುಮಾನ್ ಮಾಂ ಯಜಮಾನಗಂ ರಕ್ಷ ರಕ್ಷಾಂ ಶಾಂತಿಂ ಕುರು ಕುರು ತುಷ್ಟಿಂ ಕುರು ಕುರು ಪುಷ್ಟಿಂ ಕುರು ಕುರು ಮಹಾ ಅಭಯಂ ಕುರು ಕುರು ಮಹಾ ವಿಘ್ನಂ ಕುರು ಕುರು ಸರ್ವತ್ರ ವಿಜಯಂ ಕುರು ಕುರು ಮಹಾಲಕ್ಷ್ಮೀಂ ದೇಹಿ ದೇಹಿ ಓಂ ಪಟ್ ಸ್ವಾಹ ಅಂತಕ್ಕಂಥದ್ದು ತಂತ್ರದಲ್ಲಿರ್ತಕ್ಕಂಥ ಒಂದು ಮಂತ್ರ. ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡಿ ಆಂಜನೇಯನ ಹತ್ರ ನೀವು ಒಂದು ಸಂಕಲ್ಪವನ್ನು ಮಾಡಿ ಆ ಫಲವನ್ನು ಅರ್ಪಣೆ ಮಾಡಿ ಬನ್ನಿ, ನಿಮ್ಮೆಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಕ್ಕಂಥದ್ದಾಗಿರುತ್ತೆ. ಸರ್ಪ ಸಂಬಂಧಿತವಾದ ದೋಷವು ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಶುಭವಾಗಲಿ. ಗುರುಗಳೇ, ಹಾಗೆ ರಾಶಿ ಫಲಗಳ ಬಗ್ಗೆ ತಿಳಿಸ್ಕೊಡ್ಬಹುದಾ? ಖಂಡಿತ. ಓಂ ಗ್ರಹಗಳ ಪ್ರಾರ್ಥನೆ ಮಾಡ್ಕೊಳ್ಳಿ ನನ್ನೊಂದಿಗೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಆದಿತ್ಯಾದ ನವಗ್ರಹ ದೇವತಾಭ್ಯೋ ನಮಃ. ಚಂದ್ರನು ಸ್ವರಾಶಿಯಲ್ಲಿ ಆಶ್ಲೇಷ ನಕ್ಷತ್ರ ತನ್ನ ಮಗನ ನಕ್ಷತ್ರದಲ್ಲಿ ಇವತ್ತಿನ ದಿವಸ ಸ್ಥಿತನಾಗಿರ್ತಕ್ಕಂಥವನಾಗಿದ್ದಾನೆ. ಇದರೊಟ್ಟಿಗೆ ಮೇಷರಾಶಿಯ ಫಲವನ್ನು ನೋಡಿದಾಗ ಭಾವನಾತ್ಮಕ ವಿಚಾರಗಳಲ್ಲಿ ಸ್ವಲ್ಪ ಗೊಂದಲಗಳು ಮೂಡಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಎಚ್ಚರ ವಹಿಸಿ, ಸಂಪತ್ತಿನಲ್ಲಿ ಏನಾದರೂ ಕೂಡ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಹೂಡಿಕೆಗಳ ಮೇಲೆ ಜಾಗೃತಿ ವಹಿಸಿ, ಸೋದರರಿಂದ ಸಹಕಾರ ಸಿಗ್ತಕ್ಕಂಥದ್ದು. ಮೇಷರಾಶಿಯವರು ಇವತ್ತಿನ ದಿವಸ ಲಕ್ಷ್ಮೀ ವೆಂಕಟರಮಣನ ದರ್ಶನ, ಲಕ್ಷ್ಮೀ ಶ್ರೀನಿವಾಸನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿಕೊಳ್ಳಿ. ಏನಾದರೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಕುಟುಂಬದ ಸಹಕಾರ ಸಿಗ್ತಕ್ಕಂಥದ್ದು. ಅನಿರೀಕ್ಷಿತವಾದಂಥ ಪ್ರಯಾಣ ನಿಮ್ಮನ್ನು ಇವತ್ತಿನ ದಿವಸ ಏನಾದರೂ ಸ್ವಲ್ಪ ಗೊಂದಲಗಳಿಗೆ ಈಡು ಮಾಡ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಹೃದಯ ಸಂಬಂಧಿತವಾದ ತೊಂದರೆ ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದು. ಅಸಿಡಿಟಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಯೂ ಕೂಡ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ವೃಷಭ ರಾಶಿಯವರು ಇನ್ನಷ್ಟು ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಅದರಲ್ಲೂ ಕೂಡ ಕುಲದೇವರ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಬಂಧುಗಳೊಂದಿಗೆ, ತಾಯಿಯೊಂದಿಗೆ ಏನಾದರೂ ಕೂಡ ವಿರಸಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ನೇಹಿತರೊಟ್ಟಿಗೆ ಏನಾದರೂ ಕೂಡ ಇವತ್ತಿನ ದಿವಸ ವಿರಸಗಳಾಗಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಮನೆ ದೇವರ ಅನುಗ್ರಹದಿಂದ ಸನ್ಮಂಗಳವನ್ನು ಕಾಣುವ ಸಲುವಾಗಿ ಮನೆಯ ದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ವೃತ ಅಪವಾದ ನಿಮ್ಮ ಮೇಲೆ ಬರ್ತಕ್ಕಂಥದ್ದಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸನ್ಮಂಗಳದಾಯಕವಾಗಿದ್ದರೂ ಕೂಡ ವೃತ ಅಪವಾದಗಳು, ನೀವು ಮಾಡದೇ ಇರತಕ್ಕಂಥ ತಪ್ಪು ವೃತ್ತಿರಂಗದಲ್ಲಿ ನಿಮ್ಮ ಮೇಲೆ ಬರ್ತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿಯವರು ಇವತ್ತಿನ ದಿವಸ ಅನನ್ಯವಾಗಿ ಎಲ್ಲ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಸಫಲತೆಯನ್ನು ಕಾಣಬೇಕಾದ್ರೆ ಸುಬ್ರಹ್ಮಣ್ಯನ ದರ್ಶನ, ಗಣಪತಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕರಾಶಿ. ಅನಿರೀಕ್ಷಿತವಾಗಿರ್ತಕ್ಕಂಥ ಪ್ರಯಾಣ ಆಗಬಹುದಾಗಿರ್ತಕ್ಕಂಥದ್ದು. ಕುಟುಂಬದಲ್ಲಿ ಸುಖ ಸೌಖ್ಯ ಸಮೃದ್ಧಿ ಸಿಗ್ತಕ್ಕಂಥದ್ದಾಗಿರುತ್ತೆ. ಸರ್ಕಾರದಿಂದ ಲಾಭ ಆಗ್ತಕ್ಕಂಥದ್ದು. ಪ್ರಯಾಣದಲ್ಲೂ ಕೂಡ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಕಟಕರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ನಿಮ್ಮೆಲ್ಲರ ಮನೋಕಾಮನೆಗಳು ಸಿದ್ಧಿಸುವ ಹಾಗೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಗುರು ಗಣಪತಿಯ ದರ್ಶನ, ಗುರು ಗಣಪತಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಹಾಗೆ ಗುರುಗಳು, ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದಾದ್ರೆ ನಿಸರ್ಗ ದಶಾ ಅಂದ್ರೆ ಏನು? ಕಲ್ಯಾಣಂ ಚಿಂತಿತಂ ಕಾರ್ಯಂ ಚಿಂತಿತಾರ್ಥ ಮನೋರಥಾನ್ ದೇವದ್ವಿಜ ಪ್ರಸಾದೇನ ಸದಾ ಕುರ್ವಂತು ಮಂಗಳಂ. ಕಲ್ಯಾಣತಮವಾದಂಥ ಬದುಕು, ನಮ್ಮ ಬದುಕಿನುದ್ದಕ್ಕೂ ಕೂಡ ಏನನ್ನು ನಾವು ಬಯಸ್ತೀವಿ? ಆನಂದವನ್ನ, ಸುಖವನ್ನ, ಸಂತೋಷವನ್ನ, ಸಮೃದ್ಧಿಯನ್ನ ಬಯಸ್ತೀವಿ. ಕರೆಕ್ಟ್ ಅಲ್ವಾ? ಅಷ್ಟು ಬಿಟ್ಟು ಬೇರೆ ಏನ್ ಮಾಡ್ತೀವಿ? ಅನಾರೋಗ್ಯ ಕೆಡ್ಲಿ, ನಮ್ಗೆ ನಷ್ಟ ಆಗ್ಲಿ, ದುಃಖ ಬರ್ಲಿ ಅಂತ ಬಯಸ್ತೀವ? ಖಂಡಿತ ಇಲ್ಲ. ಬಹಳ ಮುಖ್ಯವಾಗಿ ದೈವಾಧೀನಂ ಜಗತ್ಸರ್ವಂ ಗ್ರಹಾಧೀನಂತು ಮಾನವ ಅಂತೇಳಿ ಮಾನವನ ಮೇಲೆ ಗ್ರಹಗಳ ಅಧೀನ ಇರ್ತಕ್ಕಂಥದ್ದಾಗುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ನಾವು ನೈಸರ್ಗಿಕವಾಗಿ ಹೇಗೆ ಈಗ ಮನುಷ್ಯನಿಗೆ ದಶಾನುಕೂಲ ಅಂತಕ್ಕಂಥದ್ದು ಇರುತ್ತೆ. ಈಗ ದಶಾಭುಕ್ತಿ, ಅಂತರ್ಭುಕ್ತಿ, ಸೂಕ್ಷ್ಮ ಭುಕ್ತಿ, ಉಡುಭುಕ್ತಿ ಅಂತಕ್ಕಂಥ 5 ಒಂದು ವಿಭಾಗಗಳಾಗಿ ದಶಾಕಾಲಗಳನ್ನು ನಾವು ವಿಂಗಡಣೆಯನ್ನು ಮಾಡ್ತೀವಿ. ಮೊದಲನೆಯದಾಗಿ ದಶೆ, ಅಲ್ಲಿಂದ ಭುಕ್ತಿ, ಅಲ್ಲಿಂದ ಅಂತರ್ಭುಕ್ತಿ, ಅಂತರಾಂತರ್ಭುಕ್ತಿ, ಸೂಕ್ಷ್ಮ ಭುಕ್ತಿ, ಇದು ಉಡದಶಾಭುಕ್ತಿ ಅಂತಕ್ಕಂಥದ್ದು. ತುಂಬಾ ಅನುಕ್ಷಣಕ್ಕೂ ಕೂಡ ಒಂದು ಭುಕ್ತಿ ಬರ್ತಕ್ಕಂಥದ್ದಾಗುತ್ತೆ. ಈಗ ಹೇಗೆ ಸಮಯ ಬದಲಾಗ್ತಾ ಹೋಗುತ್ತೋ, ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು 8 ಗಂಟೆಗಳ ಕಾಲ ಕೆಲಸದ ಒಂದು ಸಮಯವನ್ನು ನಿಗದಿ ಮಾಡಿರ್ತಾರೆ. ಕರೆಕ್ಟ್ ಅಲ್ವಾ? ಅದು ಬೆಳಿಗ್ಗೆ ಬಂದು ನಾವು ಪಂಚ್ ಮಾಡಬೇಕು, ಸಾಯಂಕಾಲ ಹೋಗ್ಬೇಕಾದ್ರೆ ಮತ್ತೆ ಪಂಚ್ ಮಾಡಬೇಕು. ನೀವು ಆ ಸಮಯದಲ್ಲಿ ಒಳಗಡೆ ಏನ್ ಕೆಲಸ ಮಾಡ್ತೀರಾ ಅಂತಕ್ಕಂಥದ್ದು ಆ ಸಂಸ್ಥೆಯಲ್ಲಿ ಇರ್ತಕ್ಕಂಥವ್ರು ನಿಮಗೆ ಅದೊಂದು ನಿಯಮವನ್ನು ಕೊಟ್ಟಿರ್ತಾರೆ. ಆದ್ರೆ ಒಟ್ಟಾರೆಯಾದ ಸಮಯಕ್ಕೆ ಏನ್ ಗೊತ್ತಿರುತ್ತೆ? ಇಷ್ಟು ಸಮಯ ನೀವು ಇದಕ್ಕೋಸ್ಕರವಾಗಿ ವ್ಯಯಿಸಿದ್ದೀರಾ ಅಂತ ಗೊತ್ತಾಗುತ್ತೆ. ಹಾಗಾಗಿ ಆ ವ್ಯಯಿಸುವಂತ ಸಮಯವೇ ನಿಸರ್ಗದತ್ತವಾದಂತಹ ಒಂದು ದಶಾಕಾಲ ಅಂತಕ್ಕಂಥದ್ದು. ಏನಪ್ಪಾ ಅಂದ್ರೆ ದಶಾ ಅಂತಕ್ಕಂಥದ್ದು ನಮ್ಮ ಬದುಕಿನಲ್ಲಿ ಈಗ
ನಾವು ಯಾಕಂದ್ರೆ ಈ ಒಂದು ನಿಸರ್ಗ ದಶೆಯಲ್ಲಿ ರಾಹುಕೇತುಗಳು ಬರಲ್ಲ, ಛಾಯಾಗ್ರಹಗಳು ಬರಲ್ಲ. ಇಲ್ಲಿ ಬರ್ತಕ್ಕಂಥದ್ದು 7 ಗ್ರಹಗಳು. ಬಹಳ ಮುಖ್ಯವಾಗಿ ಮನುಷ್ಯ ಜನನವಾದಾಗ್ಲಿಂದ 1ನೇ ವರ್ಷದ ತನಕ ನಿಸರ್ಗದತ್ತವಾದ ಚಂದ್ರ ದಶೆ ಇರುತ್ತೆ. ಅಂದ್ರೆ ಮಗು ಜನನ ಆದ ಆ ಸಮಯ ಯಾರ ಜೊತೆಯಲ್ಲಿ ಇರುತ್ತೆ? ತಾಯಿ ಜೊತೆ. ತಾಯಿ ಯಾರು ಅಂದ್ರೆ ಚಂದ್ರನಿಗೆ, ನಾವು ಚಂದ್ರನನ್ನ ನೋಡಿದಾಗ ಮನಕಾರಕನು ತಾಯಿ ಕಾರಕನಾಗಿರ್ತಕ್ಕಂಥ ಒಂದು ಚಂದ್ರ. ಜೊತೆಗೆ ಚಂದ್ರ ನಮ್ಗೆ ಬೆಳದಿಂಗಳು ಹೇಗೆ ಇರುತ್ತೆ? ಪ್ರಶಾಂತವಾಗಿರುತ್ತೆ, ಹಾಲಿನ ರೂಪದಲ್ಲಿ ಇರುತ್ತೆ. ಆ 1 ವರ್ಷದ ತನಕ ಮಗು ಏನನ್ನು ಸ್ವೀಕಾರ ಮಾಡುತ್ತೆ? ತಾಯಿ ಎದೆ ಹಾಲು. ತಾಯಿ ಎದೆ ಹಾಲು ಅಥವಾ ತತ್ಸಮಾನವಾದದ್ದು, ಅದು ಕೂಡ ಹಾಲಿನ ದ್ರವರೂಪದಲ್ಲಿ ಇರ್ತಕ್ಕಂಥದ್ದಾಗುತ್ತೆ. ಅದನ್ನು ಮಾತ್ರ ಸ್ವೀಕಾರವನ್ನು ಮಾಡ್ತಕ್ಕಂಥದ್ದು ಒಂದು ಪದ್ಧತಿ. ಅದಕ್ಕೆ ಆ ಒಂದು ಸಮಯ ತಾಯಿಯಾದವಳು, ಯಾಕೆಂದ್ರೆ ನಿಸರ್ಗದತ್ತವಾದ ಚಂದ್ರದಶೆ, ತಾಯಿಯ ಜೊತೆಲಿ ಇರ್ತಕ್ಕಂಥ ಒಡನಾಟ ಏನಪ್ಪಾ ಅಂದ್ರೆ, ತಾಯಿ ದೇಹವನ್ನು ಪೋಷಣೆ ಮಾಡ್ತಕ್ಕಂಥವಳು, ಆರೋಗ್ಯಕ್ಕೆ ಪೂರಕವಾಗಿರ್ತಕ್ಕಂಥ ಶಕ್ತಿಯನ್ನ ತುಂಬುವಂಥದ್ದನ್ನ ಮಗುವಿಗೆ ಕೊಟ್ಟು ಆರೈಕೆ ಮಾಡ್ತಕ್ಕಂಥ ಆ ಒಂದು ಮನಸ್ತತ್ವ, ಆ ಒಂದು ಸಮಯವನ್ನ ನಿಸರ್ಗದತ್ತವಾಗಿ ಚಂದ್ರದಶೆ ಅಂತ ಕರಿತೀವಿ. 1ನೇ ವರ್ಷದಿಂದ ಮತ್ತೆ 7ನೇ ವರ್ಷದ ತನಕ, ಬಹಳ ಮುಖ್ಯವಾಗಿ ಆ 7ನೇ ವರ್ಷದ ತನಕ ಇರ್ತಕ್ಕಂಥ ಸಮಯವನ್ನ ನಿಸರ್ಗದತ್ತವಾದ ಕುಜದಶೆ ಅಂತ ಕರಿತೀವಿ. ಕುಜ ಅಂದ್ರೆ ರಕ್ತಕಾರಕನು, ಬಹಳ ಮುಖ್ಯವಾಗಿ, ಮತ್ತೆ ಸೋದರ ಕಾರಕನು, ಸೋದರಿ ಸಂಬಂಧಗಳನ್ನ ಬೆಳೆಸ್ತಕ್ಕಂಥವನು ಅಂತ. ಈಗ ಫಾರ್ ಎಕ್ಸಾಂಪಲ್ ಚಂದ್ರನ ದಶೆ ಆದ ನಂತರದಲ್ಲಿ ನಮಗೆ 3ನೇ ವರ್ಷದಿಂದ ತಾಯಿ ಮತ್ತೊಂದು ಸಂತಾನಕ್ಕೆ ಹಾನಿ ಆಗ್ತಾಳೆ, ಅಥವಾ ಅಕ್ಕನೋ ತಮ್ಮನೋ ಅಣ್ಣನೋ ತಂಗಿನೋ ಮತ್ತೊಬ್ಬರು ಬರ್ತಕ್ಕಂಥವ್ರು ಆಗ್ತಾರೆ. ಬಹಳ ಮುಖ್ಯವಾಗಿ ಆ ದಶೆ ರಕ್ತಗತವಾಗಿ ನಮ್ಮ ದೇಹವನ್ನ ವೃದ್ಧಿಸುವ ಹಾಗೆ ನಾವು ತೆಗೆದುಕೊಳ್ಳುವಂತ ಆಹಾರ ಪದ್ಧತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಬದಲಾವಣೆ ಆಗ್ತಕ್ಕಂಥದ್ದು. ನಾವು ಆ 7 ವರ್ಷ ಮತ್ತು 1 ವರ್ಷ, ಈ 8 ವರ್ಷಗಳ ಕಾಲ ಚಂದ್ರ ಮತ್ತೆ ಕುಜನ ಸಂಯೋಜನೆಯಲ್ಲಿ ಇರ್ತಕ್ಕಂಥದ್ದಾಗುತ್ತೆ. ಈ ಕುಜನ ದಶೆಯಲ್ಲಿ ಬಹಳ ಮುಖ್ಯವಾಗಿ ಅವನ ಮನಸ್ಸಿನ ಬದಲಾವಣೆ ಆಗ್ತಕ್ಕಂಥದ್ದು, ಅವನ ದೇಹವನ್ನ ಹೇಗೆ ರಚನೆ ಮಾಡಿಕೊಳ್ಳತಕ್ಕಂಥ ಆ ಒಂದು ಪೂರಕವಾದಂಥ ಶಕ್ತಿಯನ್ನ ತಾಯಿ ತುಂಬತಕ್ಕಂಥವಳು. ಹೀಗೆ ಆ 2 ಸಮಯದಲ್ಲಿ ಒಂದು ಸಂಸಾರ ವೃದ್ಧಿ ಆಗುತ್ತೆ, ಆನಂದ ವೃದ್ಧಿ ಆಗುತ್ತೆ, ಸಂತಾನ ವೃದ್ಧಿ ಆಗುತ್ತೆ. ಎರಡನೇದಾಗಿ ಏನಪ್ಪ ಅಂದ್ರೆ, ತಾಯಿ ಕೂಡ ಇನ್ನೊಂದು ಮಗುವಿಗೆ ಜನ್ಮವನ್ನು ಕೊಟ್ಟಾಗ ಈ ಮಗುವಿಗೆ ಯಾರು ಬರ್ತಾರೆ? ಸೋದರಿ ಬರ್ಬೋದು, ಸೋದರ ಬರ್ಬೋದು, ಅಲ್ವಾ? ಅಂದ್ರೆ ತಮ್ಮ ಬರ್ಬೋದು, ತಂಗಿ ಬರ್ಬೋದು. ಆ ಇಬ್ಬರ ಸಂಯೋಜನೆ ಮಾಡ್ತಕ್ಕಂಥವನು, ದೇಹವನ್ನ ಬೆಳೆಸ್ತಕ್ಕಂಥವನು ಯಾರಪ್ಪ ಅಂದ್ರೆ ಸಾಕ್ಷಾತ್ ಕುಜನು. 7 ವರ್ಷ ಆಯ್ತು ಅಂತ ಇಟ್ಕೊಳ್ಳಿ, ಇನ್ನೊಬ್ಬ ಬರ್ತಾರೆ. ಯಾರು ಬರ್ತಾರಪ್ಪ ಅಂದ್ರೆ ಬುಧನ ಸಂಯೋಜನೆ ಆಗುತ್ತೆ. ಬುಧ ಬರ್ತಾನೆ. ಬಾಲ್ಯದಿಂದ, ಜನ್ಮದಿನದಿಂದ ಆದಿಯಾಗಿ 12 ವರ್ಷಗಳ ತನಕ ಚಂದ್ರ, ಕುಜ, ಬುಧ ಈ 3 ಗ್ರಹಗಳ ಸಂಯೋಜನೆ ಬರುತ್ತೆ. ನಾವೇನ್ ಮಾಡ್ತೀವಿ? 7 ವರ್ಷ ಆದ್ಮೇಲೆ, ಇವಾಗೇನು 2 ವರ್ಷಕ್ಕೆ ತಗೊಂಡೋಗಿ ಸ್ಕೂಲ್ಗೆ ಹಾಕ್ಬಿಡ್ತಾರೆ. ಹಿಂದೆ ಎಲ್ಲ 6 ವರ್ಷಗಳು ತುಂಬಿದ ನಂತರದಲ್ಲಿ ಅವನನ್ನ ತಗೊಂಡೋಗಿ ಶಾಲೆಗೆ ಸೇರಿಸುವಂತ ಪದ್ಧತಿ ಇತ್ತು. ಈಗಲೂ ಕೂಡ ಫಸ್ಟ್ ಸ್ಟ್ಯಾಂಡರ್ಡ್ಗೆ 6ನೇ ಕ್ಲಾಸ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ ಬರ್ತಕ್ಕಂಥದ್ದು 6 ವರ್ಷ. ಆವಾಗ ಅವನಿಗೇನಾಗುತ್ತೆ? ಬುದ್ಧಿಯ ಪ್ರಖರತೆ ಹೆಚ್ಚುತ್ತೆ ವಿಶೇಷವಾಗಿ. ಅದಕ್ಕೆ ನಾವು ಆ 8 ವರ್ಷದ ತನಕ ಕಲಿಕೆ ಮಾಡುವಂತ ಮಕ್ಕಳು ಸುದೀರ್ಘವಾಗಿ ಅವರ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅಂತಕ್ಕಂಥ ಒಂದು ಲೋಕಾರೂಢಿಯ ವಾಕ್ಯ ಏನಿದೆಯೋ, ಆ ಸಮಯದಲ್ಲಿ ಈ 12 ವರ್ಷಗಳ ತನಕ ತಾಯಿ ಒಡನಾಟ ಇದ್ದೇ ಇರುತ್ತೆ. ಎಲ್ಲದರಲ್ಲೂ ಜಾಗ್ರತೆ ವಹಿಸ್ತಾಳೆ ತಾಯಿ ಆದವಳು, ಅಲ್ವಾ? ಆ ತಾಯಿಯ ಒಡನಾಟದಲ್ಲಿ ಏನಾದ್ರೂ ವೇರಿಯೇಷನ್ ಬಂತು ಅಂದ್ರೆ ಅವನು ಮುಂದೆ ಜಗತ್ತಿಗೆ, ಪ್ರಪಂಚಕ್ಕೆ ಮಾರಕ ಆಗ್ತಾನೆ, ಅವಳು ಮಾರಕಳಾಗ್ತಾಳೆ. ತಾಯಿಯ ಸುದೀರ್ಘವಾದಂತ 12 ವರ್ಷಗಳ ಕಾಲ ಬಹಳ ಮುಖ್ಯವಾಗಿ 12 ರಾಶಿಗಳು ಅಂತ ನಾವು ಕರಿತೀವಿ. ಈ 12 ರಾಶಿಗಳ ಪ್ರಭಾವಯುಕ್ತವಾಗಿ ತಾಯಿ ತನ್ನ ಒಡಲಲ್ಲಿ ಇಟ್ಟುಕೊಂಡಾಗ ಈ 12 ವರ್ಷಗಳ ನಂತರದಲ್ಲಿ ಅವನು ಸ್ವಬುದ್ಧಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಅಂದ್ರೆ ಸ್ವಂತ ಆಲೋಚನೆಗಳನ್ನ ಮಾಡುವಂತಹ ಒಂದು ಸ್ಥಿತಿ ಆ 12 ವರ್ಷಗಳ ನಂತರದಲ್ಲಿ ಅವನಿಗೆ ಬರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ 12 ವರ್ಷಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಮುಂದಿನ ರಾಶಿ ಫಲವನ್ನು ನೋಡಿಕೊಂಡು ಮುಂದುವರೆದ ಭಾಗವನ್ನು ಮಾಡ್ಕೊಳ್ಳೋಣ. ಮುಂದೆ ಉಳಿದಿರುವಂತಹ ರಾಶಿ ಫಲಗಳ ಬಗ್ಗೆ ತಿಳಿಸ್ಕೊಡ್ಬಹುದಾ? ಸಿಂಹರಾಶಿಯ ಫಲವನ್ನು ನೋಡಿದಾಗ ವೃತ್ತಿಯಲ್ಲಿ ಮೇಲಧಿಕಾರಿಗಳ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವ್ಯವಹಾರಿಕ ವಿಚಾರಾದಿಗಳಲ್ಲಿ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಭೂ ವ್ಯವಹಾರ, ಪಾಲುದಾರಿಕೆ ವ್ಯವಹಾರಾದಿಗಳಲ್ಲಿ ಸ್ವಲ್ಪ ಒತ್ತಡದಿಂದ ಕೂಡಿರತಕ್ಕಂಥದ್ದು, ಅದರಿಂದ ಮಾನಸಿಕ ಒತ್ತಡ ಬರಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವತ್ತಿನ ದಿವಸ ಸಿಂಹರಾಶಿಯವರು ಅನನ್ಯವಾಗಿ ಸೂರ್ಯನಾರಾಯಣನ ಪ್ರಾರ್ಥನೆ, ಮಹಾಲಕ್ಷ್ಮಿಯ ದರ್ಶನ, ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ.
ಗಣ್ಯ ವ್ಯಕ್ತಿಗಳ ಭೇಟಿ ಆಗ್ತಕ್ಕಂಥದ್ದು, ಸಹಕಾರ ಸಿಗ್ತಕ್ಕಂಥದ್ದು, ಗಣ್ಯ ವ್ಯಕ್ತಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಪಶು ಸಂಗೋಪನೆಯಲ್ಲಿ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸನ್ಮಂಗಳಕರವಾಗಿರ್ತಕ್ಕಂಥದ್ದು, ಮನೆಯಲ್ಲಿ ಶುಭ ಕಾರ್ಯಾದಿಗಳನ್ನು ಮಾಡುವ ಚರ್ಚೆ ನಡೆಸಲಾಗ್ತಕ್ಕಂಥದ್ದು, ಈ ರೀತಿಯಾದಂಥ ಒಂದು ಸುಭದ್ರ ಮತ್ತು ಸನ್ಮಂಗಳಕರವಾಗಿರ್ತಕ್ಕಂಥ ವಾತಾವರಣ ಸಿದ್ಧಿ ಆಗ್ತಕ್ಕಂಥ ದಿನ ಇವತ್ತಿನ ದಿವಸ ಶುಕ್ರವಾರ. ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧಿಸುವ ಕಾರ್ಯಾದಿಗಳು ಸಿದ್ಧಿಸಿದ ಹಾಗೆ ಸಿದ್ಧಿ ಕಾರ್ಯಾದಿಗಳು ಸಿದ್ಧಿಸುವ ಫಲವಾಗಿ ವಿಶೇಷವಾಗಿ ಮಂಗಳಕರವಾಗಿರ್ತಕ್ಕಂಥ ಮಹಾಲಕ್ಷ್ಮಿಯ ಪ್ರಾರ್ಥನೆ, ಮಹಾಲಕ್ಷ್ಮಿಯ ಅನುಗ್ರಹ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾ ರಾಶಿ. ಸಾರಿಗೆ ಅಧಿಕಾರಿಗಳಿಗೆ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಸಾಂಸಾರಿಕ ವಿಚಾರದಲ್ಲಿ ಸ್ವಲ್ಪ ಏನಾದರೂ ಕೂಡ ಒಡಕುಗಳು ಬರಬಹುದಾಗಿರ್ತಕ್ಕಂಥದ್ದು. ವೃತ್ತಿರಂಗದಲ್ಲೂ ಕೂಡ ಹೊಸ ಜವಾಬ್ದಾರಿಗಳು ಅಥವಾ ಹೊಸ ಕಡೆ ಬದಲಾವಣೆ ಮಾಡ್ತಕ್ಕಂಥದ್ದು, ವರ್ಗಾವಣೆ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ತುಲಾ ರಾಶಿಯವರು ಅನನ್ಯವಾಗಿ ಶ್ರದ್ಧಾಭಕ್ತಿಗಳಿಂದ ಆಂಜನೇಯನ ದರ್ಶನ, ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒತ್ತಡ ಇರ್ತಕ್ಕಂಥದ್ದಾಗಿರುತ್ತೆ. ಸ್ಥಿರಾಸ್ತಿಗಳಲ್ಲಿ ಏನಾದರೂ ಕೂಡ ತಗಾದಗಳು ಬರ್ತಕ್ಕಂಥದ್ದು, ತಾಯಿಯ ಆರೋಗ್ಯದಲ್ಲಿ ಏನಾದರೂ ಕೂಡ ಏರ್ಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ವೃಶ್ಚಿಕ ರಾಶಿಯವರು ಇನ್ನಷ್ಟು ಶುಭಪ್ರದವಾದಂಥ ಸನ್ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಇವತ್ತಿನ ದಿವಸ ಮಹಾಲಕ್ಷ್ಮಿ ನಾರಾಯಣನ ಪ್ರಾರ್ಥನೆ, ಮಹಾಲಕ್ಷ್ಮಿ ವಿಷ್ಣುವಿನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಹಾಗೆ ಗುರುಗಳೇ, ಈಗ ಕಾಲಪುರುಷನ ಚಿಂತನೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನ ಬದುಕಿನ ಅಭಿವೃದ್ಧಿಗೆ ಕಾರಣವಾಗುವಂಥ ಗ್ರಹಗಳು ಯಾವುವು ಗುರುಗಳೇ? ಇದು ಅದ್ಭುತವಾದಂಥ ಒಂದು ಕಲ್ಪನೆ. ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಸ್ಥಾನಗಳು ಅಂತ ನಾವು ಕರಿತೀವಿ. ಒಂದು ಭದ್ರ, ಸುಭದ್ರ ಅಂತಕ್ಕಂಥದ್ದು. ಭದ್ರತೆ ಇರುತ್ತೆ, ಜೊತೆಗೆ ಸುಭದ್ರವಾಗಿ ಇರಬೇಕು. ಎಲ್ಲಿ ಭದ್ರತೆ ಇರುತ್ತೋ ಅಲ್ಲಿ ಸುಭದ್ರತೆ ಇರತಕ್ಕಂಥದ್ದು. ಮನುಷ್ಯನ ಬದುಕಿನಲ್ಲಿ ಬಹಳ ಮುಖ್ಯವಾಗಿ ನಾವು ನಿಸರ್ಗದತ್ತವಾದಂಥ ಒಂದು ಸಮಯವನ್ನು ಗಮನಿಸಿದಾಗ ಬಹಳ ಮುಖ್ಯವಾಗಿ ಶುಕ್ರನು ಯಾರ ಜಾತಕದಲ್ಲಿ ಬಲವಂತನಾಗಿರ್ತಾನೆ, ಗುರು ಯಾರ ಜಾತಕದಲ್ಲಿ ಬಲವಂತನಾಗಿರ್ತಾನೆ, ರವಿ ಯಾರ ಜಾತಕದಲ್ಲಿ ಬಲವಂತನಾಗಿರ್ತಾನೆ, ಬುಧನ ಯಾರ ಜಾತಕದಲ್ಲಿ ಬಲವಂತನಾಗಿರ್ತಾನೆ ಅನ್ನೋ ಒಂದು ಪ್ರಶ್ನೆಗಿಂತ ಮುಂಚಿತವಾಗಿ ಜಾತಕದಲ್ಲಿ ಚಂದ್ರನು ಯಾರ ಜಾತಕದಲ್ಲಿ ಬಲವಾಗಿರ್ತಾನೋ ಇವನ ಬದುಕಿನಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಅವನು ಅದನ್ನ ಎದುರಿಸುವಂತ ಶಕ್ತಿ ಅವನಿಗಿರ್ತಕ್ಕಂಥದ್ದಾಗಿರುತ್ತೆ. ಯಾಕಂದ್ರೆ ಚಂದ್ರ ಮನೋಕಾರಕನು. ಹಾಗಾಗಿ ಎಲ್ಲ ಗ್ರಹಗಳು ನಮ್ಗೆ ಅಶುಭ ಫಲಗಳನ್ನು ಕೊಡ್ತಾ ಇದ್ರು ಕೂಡ ಯಾಕೆ ಚಂದ್ರನ ಬಲ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಚಂದ್ರನ ವೃದ್ಧಿಕಾರಕನು, ಅಂದ್ರೆ ಕ್ಷೀಣಕಾರಕ. ಚಂದ್ರನು ಕ್ಷೀಣನೂ ಆಗ್ತಾನೆ, ವೃದ್ಧಿಯೂ ಆಗ್ತಾನೆ. ಅಮಾವಾಸ್ಯೆಯಿಂದ ಹುಣ್ಣಿಮೆ ತನಕ ಹುಟ್ಟಿದಂತ ಮಕ್ಕಳ ಬದುಕಿನಲ್ಲಿ ಹಾಗಂತ ಕೃಷ್ಣ ಪಕ್ಷದಲ್ಲಿ ಹುಟ್ಟಿದವ್ರಿಗೆ ಒಳ್ಳೇದಾಗಲ್ಲ ಅಂತಲ್ಲ, ಆಗುತ್ತೆ. ಈ ಕೃಷ್ಣ ಪಕ್ಷಕ್ಕೆ ಮತ್ತೆ ಶುಕ್ಲ ಪಕ್ಷಕ್ಕೆ ನಾವು ಆಲೋಚನೆ ಮಾಡಿದಾಗ ಚಂದ್ರನ ಬಲ ಯಾರ ಜಾತಕದಲ್ಲಿ ಹೆಚ್ಚಿನ ರೀತಿಯಲ್ಲಿ ಇರುತ್ತೋ ಶೀಘ್ರವಾಗಿ ಫಲ ಕೊಡುತ್ತೆ. ಕ್ಷೀಣ ಚಂದ್ರನಿದ್ದಾನ ಫಲ ಕೊಡಲ್ಲ ಅಂತಲ್ಲ, ಅವ್ರಿಗೆ ಫಲ ನಿಧಾನ ಆಗುತ್ತೆ. ಈಗ ನಮ್ಮ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳೋಣ. ಒಬ್ಬ ಮಗ ಅತಿ ಬುದ್ಧಿವಂತನಾಗಿರ್ತಾನೆ, ಇನ್ನೊಂದು ಮಗ ಬುದ್ಧಿಯಲ್ಲಿ ಸ್ವಲ್ಪ ಮಂದಸ್ಥಿತಿಯಲ್ಲಿ ಇರ್ತಕ್ಕಂಥವ್ನಾಗ್ತಾನೆ. ಹಾಗಂದ್ರೆ ಎರಡು ನಮ್ಮ ಮಕ್ಕಳು ಅಲ್ವಾ? ಎರಡೂ ನಮ್ಮ ಮಕ್ಕಳೇ. ಇದನ್ನ ಸ್ವಲ್ಪ ಜಾಸ್ತಿ ರೀತಿಯಲ್ಲಿ ಪುಷ್ ಮಾಡಬೇಕು. ಇದು ತನ್ಪಾಡು ತಾನು ಪುಷ್ ಆಗ್ತಾ ಇರ್ತಕ್ಕಂಥದ್ದಾಗಿ. ಅಂದ್ರೆ ಸ್ವಯಂಕೃತವಾಗಿ ಬಲವನ್ನ ಪಡ್ಕೊಂಡು ಬಂದಂತ ವ್ಯಕ್ತಿ ಸ್ವಯಂಕೃತವಾಗಿ ಅವನು ಏನನ್ ಬೇಕಾದ್ರೂ ಕೂಡ ಸಾಧನೆ ಮಾಡ್ಲಿಕ್ಕೆ ಅವನಿಗೆ ಅವಕಾಶ ಇರ್ತಕ್ಕಂಥದ್ದಾಗುತ್ತೆ. ಈಗ ನಾವು 12 ವರ್ಷ ತಿಳ್ಕೊಂಡ್ವಿ. ಈ 12ನೇ ವರ್ಷದಿಂದ 32ನೇ ವರ್ಷ ತನಕ ಅವನಿಗೆ ಅತ್ಯಂತ ಸುಭದ್ರವಾಗಿರ್ತಕ್ಕಂಥ ಸಮಯ, ಕಾಮನೆಗಳ ಸಮಯ. ಅದನ್ನ ನಾವು ನಿಸರ್ಗದತ್ತವಾಗಿ ಶುಕ್ರನ ಸಮಯ ಅಂತ ಕರಿತೀವಿ. ಶುಕ್ರ ಅಂದ್ರೆ ಯಾರು? ಅಪೇಕ್ಷೆಗಳನ್ನು ಹುಟ್ಟಿಸುವವನು ಅಂತ. ಫಾರ್ ಎಕ್ಸಾಂಪಲ್, ಈಗ ನಾವು 12 ವರ್ಷ ನಂತರದಲ್ಲಿ 32 ವರ್ಷದ ತನಕ ಅವನಿಗೆ ಏನೆಲ್ಲ ಸಿದ್ಧಿಸುತ್ತೆ ಅಂದ್ರೆ, ಅವನು ಮೊದಲನೇದಾಗಿ ಅವನು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ತಕ್ಕಂಥವನಾಗ್ತಾನೆ. ಎರಡನೇದಾಗಿ ಏನಪ್ಪಾ ಅಂದ್ರೆ, ಈ 25ರಿಂದ ನಾವು ಫಾರ್ ಎಕ್ಸಾಂಪಲ್ ನಾವು 12ರಿಂದ 32 ಅಂತ ನಾವೇನು ಕರಿತೀವೋ, ಇದರಲ್ಲಿ ಈ 32ರಲ್ಲಿ 25 ಬರುತ್ತೆ, 25ನೇ ವರ್ಷ ಬರುತ್ತೆ. ಕರೆಕ್ಟ್ ಅಲ್ವಾ? ಈ 25ನೇ ವರ್ಷದಲ್ಲಿ ಅವನು ಏನನ್ನು ಬಯಸ್ತಾನೆ? ಪ್ರೀತಿಯನ್ನ ಬಯಸ್ತಾನೆ, ಮದುವೆ ಆಗ್ತಾನೆ, ಮಕ್ಕಳು ಆಗುತ್ತೆ, ಸಂಸಾರದ ಜವಾಬ್ದಾರಿ ಹಿಡ್ಕೊಳ್ತಾನೆ, ತಂದೆ ತಾಯಿಗಳಿರ್ಬೋದು, ಅವನದೇ ಆದಂತ ಸ್ವಂತ ಕಾಲ್ ಮೇಲೆ ನಿಂತ್ಕೊಳ್ತಕ್ಕಂತ ಶಕ್ತಿ ಬರ್ತಕ್ಕಂಥದ್ದು ಯಾವಾಗ? 25 ವರ್ಷಗಳ ನಂತರದಲ್ಲಿ. 22, 23ಕ್ಕೂ ಬರುತ್ತೆ. ಸಹಜವಾಗಿ ವಯೋಕಾಲಕ್ಕೆ ಸಹಜವಾಗಿ ಬರ್ತಕ್ಕಂಥದ್ದು 12ನೇ ವರ್ಷದಿಂದ 32 ವರ್ಷದ ತನಕ ಬರ್ತಕ್ಕಂಥದ್ದು ಶುಕ್ರನ ಪಿರಿಯಡ್. ಶುಕ್ರ ಅಂದ್ರೆ ಹಾಸ್ಯಕಾರಕನಂತ. ಅಂದ್ರೆ ಬದುಕಿನಲ್ಲಿ ನಮ್ಗೆ ಅಪೇಕ್ಷೆಗಳಿಂದ ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಪೇಕ್ಷೆ ಅಂತಕ್ಕಂಥದ್ದು ಆಸೆ ಅಂತಕ್ಕಂಥದ್ದು ದುರಾಸೆ ಅಲ್ಲ. ಆಸೆ ಇಲ್ಲದೆ ಇದ್ರೆ ಫಾರ್ ಎಕ್ಸಾಂಪಲ್ ನಾವು 12ನೇ ವರ್ಷ ಆದ ನಂತರದಲ್ಲಿ ಅವನೇನ್ ಮಾಡ್ತಾನೆ? ನಾನು ಇಂಥ ಓದಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ತಾನೆ.
ನಾವು 12 ವರ್ಷ ಮಕ್ಕಳು ಅಲ್ಲಿ ತನಕ ಅವ್ರಿಗೇನು ಗೊತ್ತಿರಲ್ಲ. 5th 6th ಬಂದಾದ್ಮೇಲೆ ನಾವು ಆಲೋಚನೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀವಿ ಅಂದ್ರೆ ಅವಾಗಲೇ ಆಲೋಚನೆ ನಾನು ಪೊಲೀಸ್ ಆಗ್ಬೇಕು, ನಾನು ಮಿಲಿಟರಿ ಆಗ್ಬೇಕು, ನಾನು ಅದಾಗ್ಬೇಕು ಇದಾಗ್ಬೇಕು ಅಂತಕ್ಕಂಥ ಆಲೋಚನೆ ಹುಟ್ಟುವಂತ ಸಮಯ 12 ವರ್ಷಗಳ ನಂತರದಲ್ಲಿ. ಅದಕ್ಕೆ ಆ ಸಮಯವನ್ನ ನಾವು ಸ್ವಯಂಕೃತವಾಗಿ ಅವನು ಆಲೋಚಿಸುವಂತ ಒಂದು ಸ್ವಂತ ನಿರ್ಧಾರಗಳನ್ನು ಮಾಡತಕ್ಕಂಥ ಸಮಯ ಪ್ರಾರಂಭ ಆಗ್ತಕ್ಕಂಥದ್ದು 12ನೇ ವರ್ಷದಿಂದ. ಅದಾದ ನಂತರದಲ್ಲಿ ಈ 32 ವರ್ಷಗಳ ತನಕ ಶುಕ್ರ ಭುಕ್ತಿ ನಡೆಯುತ್ತೆ. ಶುಕ್ರ ಅಂದ್ರೆ ಶುಕ್ರ ದಶೆ, ಭುಕ್ತಿ ಅಲ್ಲ, ಶುಕ್ರನ ದಶೆ ನಡೀತಕ್ಕಂಥದ್ದು ನಿಸರ್ಗದತ್ತವಾಗಿ ಬರ್ತಕ್ಕಂಥದ್ದು. ಈ ಸಮಯದಲ್ಲಿ ಅವನು ಏನ್ ಮಾಡ್ತಾನೆ, ಈ ಸಮಾಜದೊಟ್ಟಿಗೆ ಒಡನಾಟವನ್ನು ಇಟ್ಕೊಳ್ತಾನೆ ಅಲ್ವಾ, ವ್ಯಾಪಾರವನ್ನ ಮಾಡ್ತಾನೆ, ವ್ಯವಹಾರವನ್ನು ಮಾಡ್ತಾನೆ, ಪ್ರಕೃತಿಯೊಟ್ಟಿಗೆ ಒಡನಾಟವನ್ನು ಇಟ್ಕೊಳ್ತಾನೆ. ಪ್ರಕೃತಿಯೊಟ್ಟಿಗೆ ಒಡನಾಟವನ್ನು ಇಟ್ಕೊಂಡಾಗ ಅವನ ಬದುಕು ಭದ್ರವಾಗಿ ನಿಲ್ತಕ್ಕಂಥ ಒಂದು ವ್ಯವಸ್ಥೆ ಸಿಗ್ತಕ್ಕಂಥದ್ದಾಗುತ್ತೆ. ನೀವೆಲ್ಲ ಹೀಗೆಲ್ಲ ಒಂದು ಯೌವನ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು, ನೀವೆಲ್ಲ ಏನ್ ಆಲೋಚನೆ ಮಾಡ್ತೀರಾ, ಇಲ್ಲ ನಾನು ಬದುಕನ್ನು ಹೀಗೆ ನಾನು ನಿರೂಪಿಸ್ಕೊಳ್ಬೇಕು, ಈಗ ನಾನು ಸದೃಢ ಪಡಿಸ್ಕೊಳ್ಬೇಕಂತಕ್ಕಂಥ ಮನಸ್ತತ್ವವನ್ನು ಇಟ್ಕೊಂಡಿರ್ತಕ್ಕಂಥವ್ರು ನಿಮ್ಮ ಇವತ್ತಿನ ಯುವ ಪೀಳಿಗೆ. ಆ ಯುವ ಪೀಳಿಗೆ ಅಂತಕ್ಕಂಥ ಬರ್ತಕ್ಕಂಥದ್ದು 32 ವರ್ಷ. 25ರಿಂದ 32 ಇದೆ ಅಲ್ವಾ, ಒಂದು ಅದ್ಭುತವಾದ ಸಮಯ. ಅದರಲ್ಲೂ ಕೂಡ ಕೆಲವು ಸಂದರ್ಭಗಳಲ್ಲಿ ನಮ್ಮ ಹತ್ರ ನಮ್ಗೆ ಕಾಲ್ ಬರ್ತಾ ಇರ್ತಕ್ಕಂಥವ್ರು, ಸ್ವಾಮಿ 30 ವರ್ಷ ಆಯ್ತು, 35 ವರ್ಷ ಆಯ್ತು, ಮಗುಗ್ ಮದುವೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಅದು ವೈಯಕ್ತಿಕ ಜಾತಕದಲ್ಲಿ ಆಧಾರವಾಗಿರ್ತಕ್ಕಂಥದ್ದಾಗಿರುತ್ತೆ. ಆದ್ರೆ ನಿಸರ್ಗದತ್ತವಾಗಿ ಶುಕ್ರನು ಬರ್ತಕ್ಕಂಥವ್ನಾಗ್ತಾನೆ. ಆ ನಂತರ ಬರ್ತಕ್ಕಂಥವ್ನು ಯಾರಪ್ಪ ಅಂದ್ರೆ 32ರಿಂದ 50 ವರ್ಷದ ತನಕ ಯಾರು ಬರ್ತಾನಪ್ಪ ಅಂದ್ರೆ ಗುರು ಬರ್ತಾರೆ. ಚಂದ್ರ ಆಯ್ತು, ಕುಜನಾಯ್ತು, ಬುಧನಾಯ್ತು, ಶುಕ್ರ ಆಯ್ತು, ಬರ್ತಕ್ಕಂಥವ್ನ 5ನೇವನು ಯಾರು, ಗುರು. ಗುರು ಬಂದಾಗ 32ನೇ ವರ್ಷದಿಂದ 50 ವರ್ಷದ ತನಕ ಅವನ ಬದುಕು ಹೇಗಿರುತ್ತೆ ಅಂದ್ರೆ ಸಾತ್ವಿಕವಾಗಿರುತ್ತೆ. ಅವನಿಗೆ ಕೋಪ ಬರ್ಬೋದು, ನಾನು ಹೇಳ್ತಾ ಇರೋದು ಆ ತರದ್ದಲ್ಲ. ಅವನ ಆಲೋಚನೆಗಳಲ್ಲಿ ಗುರುವಿನ ತತ್ವ ಏನು, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಕ್ಕಂಥದ್ದು. ಅವನೇನ್ ಮಾಡ್ತಾನೆ, ಕುಟುಂಬವನ್ನ ಪೋಷಣೆ ಮಾಡ್ತಕ್ಕಂಥವ್ನು ಆಗ್ತಾನೆ, ಮಕ್ಕಳನ್ನ ಬೆಳೆಸ್ತಕ್ಕಂಥವ್ನು ಆಗ್ತಾನೆ. ಪ್ರೀತಿ, ವಾತ್ಸಲ್ಯ, ಮಮತೆ, ಕರುಣೆ ಎಲ್ಲವೂ ಕೂಡ ಅವನಿಗೆ ಆ ಸಮಯದಲ್ಲಿ ಹೆಂಡತಿ ಬಂದ ಆದ ನಂತರದಲ್ಲಿ ಪುತ್ರ ಬರುತ್ತೆ, ಮಗ ಹುಡ್ತಾನೆ, ಮಗಳು ಹುಡ್ತಾಳೆ, ಮತ್ತೆ ಮನೆ ಮಾಡ್ಬೇಕಂತಕ್ಕಂಥ ವ್ಯಾಮೋಹ ಬರ್ತಕ್ಕಂಥದ್ದು. ಶುಕ್ರನಿದ್ದಾಗ ಏನ್ ಮಾಡ್ತಾನೆ, ಲಾಸ್ಯವಾಗಿರ್ತಾನೆ, ಎಂಜಾಯ್ ಮಾಡ್ಬೇಕಂತಕ್ಕಂಥದ್ದು ಇರ್ತಾನೆ. ಆದ್ರೆ ಗುರು ಬಂದಾಗ ಜವಾಬ್ದಾರಿ ಉಟ್ಕೊಳ್ಳುತ್ತೆ, ಜವಾಬ್ದಾರಿ ಹೆಚ್ಚಾಗ್ತಾ ಹೋಗುತ್ತೆ. ಜವಾಬ್ದಾರಿ ಹೆಚ್ಚಾಗ್ತಾ ಹೋಗ್ತಾ ಇದ್ದಾಗೆ ಏನ್ ಮಾಡ್ತಾನೆ, ಈಗ ಪೋಸ್ಟಲ್ಲಿ ಒಳ್ಳೆ ಪೋಸ್ಟ್ ಸಿಗ್ತಕ್ಕಂಥದ್ದು. ಈಗ ಕೆಲ್ಸಕ್ಕೆ ಸೇರಿದಾಗ ಅವನು ಒಬ್ಬ ಕ್ಲರ್ಕ್ ಆಗಿ ಸೇರಿದವನು ಆ ಸಮಯಕ್ಕೆ ಏನಾಗ್ತಾನೆ, ಒಂದು ದೊಡ್ಡ ಆಫೀಸರ್ ಅಧಿಕಾರಿ ಆಗ್ತಕ್ಕಂಥ ಎಲ್ಲ ಯೋಗಗಳಿರ್ತಕ್ಕಂಥದ್ದಾಗುತ್ತೆ. ವೃತ್ತಿಯಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದು, ವ್ಯಾಪಾರವನ್ನು ವೃದ್ಧಿ ಮಾಡ್ತಕ್ಕಂಥದ್ದು, ಸಮಾಜದಲ್ಲಿ ಗೌರವನ ಸಂಪಾದನೆ ಮಾಡ್ತಕ್ಕಂಥದ್ದು, ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ಗುರುವಿನ ಪರ್ವಕಾಲದಲ್ಲಿ ಬರುತ್ತೆ. 50 ವರ್ಷ ಅಂದ್ರೆ ಸುದೀರ್ಘವಾಗಿ ಈ 50 ವರ್ಷಗಳ ಕಾಲ 32ನೇ ವರ್ಷದಿಂದ ಅಲ್ಲಿ ಆ ಒಂದು ಗುರುವಿನ ದಶಾಕಾಲದಲ್ಲೂ ಕೂಡ, ಯಾಕಂದ್ರೆ ಜಾತಕದಲ್ಲಿ ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು, ನಮ್ಮ ಜಾತಕದಲ್ಲಿ ನಾವು ಸಾಮೂಹಿಕವಾದಂಥ ಒಂದು ದಶಾಕಾಲಕ್ಕೆ ಅನುಸಾರವಾಗಿ, ನಮ್ಮ ವೈಯಕ್ತಿಕ ಜಾತಕಕ್ಕೆ ದಶಾಕಾಲಕ್ಕೆ ಅನುಸಾರವಾಗಿ ನೀವು ಆಲೋಚನೆ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಚಂದ್ರನು ಯಾವ ಮನೆಯಲ್ಲಿ ಇದ್ದಾನೋ ಹಾಗೆ ನಮ್ಮ ಮನಸ್ಥಿತಿ ಇರತಕ್ಕಂಥದ್ದಾಗುತ್ತೆ. ಗುರು ಯಾವ ಮನೆಯಲ್ಲಿ ಇದ್ದಾನೋ ಅದರ ಬೆಳವಣಿಗೆ ಮುಖಾಂತರವಾಗಿ ಈ ಒಂದು ನಿಸರ್ಗದತ್ತವಾದಂತ ದಶಾಕಾಲದಲ್ಲಿ ಬದುಕುವಂತ ವ್ಯವಸ್ಥೆ ಆಗುತ್ತೆ. 32ರಿಂದ 50 ತನಕ ಫಾರ್ ಎಕ್ಸಾಂಪಲ್ ಗುರು ಏನಾದ್ರು ಪಂಚಮಾಧಿಪತಿಯಾಗಿ ಪಂಚಮದಲ್ಲಿದ್ದೋ ಭಾಗ್ಯಕ್ಕಿದ್ರೆ, ಭಾಗ್ಯಾಧಿಪತಿ ಆಗಿದ್ರೆ ಅವನು ಈ 32ನೇ ವರ್ಷದಿಂದ ಅವನ ಲಕ್ ಬದಲಾಗ್ತಾ ಹೋಗುತ್ತೆ. ಯಾಕಂದ್ರೆ ಧನಕಧಿಪತಿ ಆಗಿರ್ತಕ್ಕಂಥವನು ಸಾಕ್ಷಾತ್ ಗುರುವು. ಹಾಗಾಗಿ ಗುರುವಿನ ಒಂದು ಪ್ರಭಾವ ಹೆಚ್ಚಾಗಿದ್ದಾಗ ಆ ಸಮಯದಲ್ಲಿ ಫಾರ್ ಎಕ್ಸಾಂಪಲ್ ಏನಾದ್ರು ಗುರು ಯಾವ್ದ ಅಸ್ತನಾಗಿದ್ದ ಅಂತ ಇಟ್ಕೊಳ್ಳಿ, ಈ 32 ವರ್ಷದಿಂದ 50 ವರ್ಷದ ತನಕ ಡೋಲಾಯ ಸ್ಥಿತಿ ಆಗಿರ್ತಾವ. ಕಷ್ಟಪಟ್ಟು ಸರಿಯಾದ ಕೆಲಸ ಇರಲ್ಲ, ಅವನು ಹೆಂಗಿರ್ತಾನೆ ಅಂದ್ರೆ ಕತ್ತೆ ತರ ಬದುಕ್ತಾ ಇರ್ತಾನೆ, ಕುದುರೆ ತರ ಅಲ್ಲ, ಕುದುರೆ ತರ ಓಡಲ್ಲ, ಕತ್ತೆ ತರ ಶ್ರಮ ಪಟ್ಟು ಕಷ್ಟಪಟ್ಟು ಆ ಒಂದು ಬದುಕನ್ನ ಅವನು ಯಾಕಪ್ಪ ಬದುಕ್ತಾ ಇದ್ದೀನಿ ಅಂತಕ್ಕಂಥ ಮನಸ್ಥಿತಿ ಬರ್ತಕ್ಕಂಥದ್ದಾಗುತ್ತೆ. ಯಾಕೆ ಅಂದ್ರೆ ನಿಸರ್ಗದತ್ತವಾದ ಗುರುವಿನ ದಶಾಕಾಲದಲ್ಲಿ ಗುರುವೇನಾದ್ರೂ ಅಸ್ತನಾಗಿದ್ದಾಗ, ಗುರುವೇನಾದ್ರೂ ವಕ್ರಿ ಆಗಿದ್ದಾಗ, ಅವನಿಗೆ ಬಲ ಇಲ್ಲದೆ ಇದ್ದಾಗ, ತಟಸ್ಥ ನೀತಿಯಲ್ಲಿ ಇದ್ದಾಗ, ಶತ್ರುವಿನ ಮನೆಯಲ್ಲಿದ್ದಾಗ ಆ ಫಲ ಇಲ್ಲಿ ಬರ್ತಕ್ಕಂಥದ್ದಾಗುತ್ತೆ. ಅದಕ್ಕೆ ಯಾರ ಸಂಬಂಧ, ಪಂಚಮಾಧಿಪತಿ ಆಗಿರ್ತ ಕಾಲಪುರುಷನ ಜಾತಕದಲ್ಲಿ ಭಾಗ್ಯ ವ್ಯಯಾಧಿಪತಿ ಗುರುವು, ಭಾಗ್ಯವನ್ನು ವೃದ್ಧಿಸ್ತಕ್ಕಂಥವನು ಅವನೇ. ಕಾಲಪುರುಷನ ಜಾತಕದಲ್ಲಿ ಭಾಗ್ಯವನ್ನು ಕೆಡ್ದಾಕುವಂತ ಕೆಲಸವನ್ನು ಮಾಡ್ತಕ್ಕಂಥವನು ಕೂಡ ಗುರುವೇ ಆಗಿರ್ತಾನೆ. ಹಾಗಾಗಿ ಭಾಗ್ಯ ವೃದ್ಧಿ ಆದಾಗ ವೃದ್ಧಿ ಆಗ್ತಾನೆ, ಭಾಗ್ಯ ಕ್ಷೀಣವಾದಾಗ ಅವನು ಕಡು ಕಷ್ಟದಲ್ಲಿ ಬಳಲ್ತಕ್ಕಂಥವನು ಆಗ್ತಾನೆ. ಇನ್ನ 50ರಿಂದ ಬಹಳ ಮುಖ್ಯವಾಗಿ ಏನಪ್ಪಾ ಅಂದ್ರೆ 50 ವರ್ಷಗಳಿಂದ ಸಾಮಾನ್ಯವಾಗಿ 50ನೇ ವರ್ಷದಿಂದ 70 ವರ್ಷದ ತನಕ ರವಿ ಇರ್ತಾನೆ. ನಾವು ರವಿ ಈಗ 50 ವರ್ಷ ಆದ್ಮೇಲೆ ಅವನ್ ಏನ್ ಮಾಡ್ತಾನೆ,
ಒಂದು ಲೀಡರ್ ತರ ಇರ್ತಾನೆ. ಮಕ್ಕಳನ್ನ ಯಾಕಂದ್ರೆ ಆ ಸಮಯಕ್ಕೆ ಆಲ್ರೆಡಿ ಮಕ್ಕಳಿಗೆ ಮದುವೆಗಳು ಸಮಯ ಎಲ್ಲ ಬಂದ್ಬಿಟ್ಟಿರುತ್ತೆ. ರವಿ ಹೇಗಿರ್ತಾನಪ್ಪ ಅಂದ್ರೆ ಅವ್ನು ಬೆಳಕಾಗಿರ್ತಾನೆ. ಅಂದ್ರೆ ಎಲ್ಲರೂ ಕೂಡ ಅವರನ್ನ ಗೌರವಿಸುವ ಹಾಗೆ ಮಾಡುವಂತ ಒಂದು ಸ್ಥಿತಿ 50ರಿಂದ 70 ವರ್ಷ ತನಕ ಅವನು ಹೇಗಿರ್ತಾನಪ್ಪ ಅಂದ್ರೆ ಒಂದು ಅಧಿಕಾರವನ್ನ ಚಲಾವಣೆ ಮಾಡ್ತಕ್ಕಂಥವ್ನಾಗಿರ್ತಾನೆ. ಈಗ ರಿಟೈರ್ಡ್ ಆದ್ಮೇಲೆ ಮೊಮ್ಮಕ್ಕಳ ಜೊತೆ ಸಮಯವನ್ನು ವ್ಯಯಿಸ್ತಕ್ಕಂಥದ್ದು ಎಲ್ಲರೂ ಕೂಡ ಗುರುತಿಸ್ತಾರೆ. ಯಾರಂತ ಗುರುತಿಸ್ತಾರೆ? ತಂದೆ ಅಂತ ಗುರುತಿಸ್ತಾರೆ, ಮೊಮ್ಮಕ್ಕಳು ತಾತ ಅಂತ ಗುರುತಿಸ್ತಾರೆ. ಗುರುಗಳೇ, ರಾಶಿ ಫಲಗಳನ್ನು ಮುಂದುವರಿಸಬಹುದಾ? ಧನುರಾಶಿ, ಇವತ್ತಿನ ಧನುರಾಶಿಯ ಫಲವನ್ನು ನೋಡಿದಾಗ ಸ್ಥಿರಾಸ್ತಿಗಳಲ್ಲಿ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿದೇಶ ಪ್ರಯಾಣಕ್ಕೆ ಲಾಭ ಆಗ್ತಕ್ಕಂಥದ್ದು, ಸ್ವಲ್ಪ ಪಿತ್ರಾರ್ಜಿತ ಆಸ್ತಿಗಳಿಂದಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಧನುರಾಶಿಗಳು ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನ ಮಾಡ್ಕೊಳ್ಳಿ. ತಾಯಿ ಚಾಮುಂಡೇಶ್ವರಿಯ ದರ್ಶನ, ದುರ್ಗಾದೇವಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ವಿದ್ಯಾರ್ಥಿಗಳಿಗೆ ಲಾಭಪ್ರದವಾಗಿರ್ತಕ್ಕಂಥದ್ದು, ಆತ್ಮೀಯರೊಟ್ಟಿಗೆ ಸಮಾಲೋಚಿಸುವಂತಹ ಸುಯೋಗ. ಇವತ್ತಿನ ದಿವಸ ರಾಜರಾಜೇಶ್ವರಿಯ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಖರ್ಚಿನ ಮೇಲೆ ಹಿಡಿತವನ್ನು ಇಟ್ಕೊಳ್ಳಿ. ಮಕರ ರಾಶಿಯವರು ಸನ್ಮಂಗಳಕರವಾಗಿರ್ತಕ್ಕಂಥ ಫಲವನ್ನು ಕಾಣುವ ಸಲುವಾಗಿ ತಾಯಿ ರಾಜರಾಜೇಶ್ವರಿಯ ದರ್ಶನ ಮಂಗಳಮಯ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ವೃತ್ತಿಯಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು, ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಪಾಲುದಾರಿಕೆ ವ್ಯವಹಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣನ ದರ್ಶನ, ಲಕ್ಷ್ಮೀ ನರಸಿಂಹನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಅನಿರೀಕ್ಷಿತವಾದಂತಹ ಲಾಭದಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ದಂಪತಿಗಳ ಮಧ್ಯದಲ್ಲಿ ಸ್ವಲ್ಪ ವೈಮನಸ್ಸುಗಳು ಬರಬಹುದಾಗಿರ್ತಕ್ಕಂಥದ್ದು, ಸರ್ಕಾರದಿಂದ ಭೀತಿ ಆಗ್ತಕ್ಕಂಥದ್ದಾಗಿರುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವಹಿಸಿ. ಮೀನರಾಶಿಯವರು ಇನ್ನಷ್ಟು ಸನ್ಮಂಗಳವನ್ನು ಕಾಣುವ ಸಲುವಾಗಿ ತಾಯಿ ಚಾಮುಂಡೇಶ್ವರಿಯ ದರ್ಶನ, ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದಳು ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.